ನನ್ನ ಹೆಸರು ರಾಜಣ್ಣ ಅಂತ. ನಾನು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ಉಳಿಯಾರು ಹೋಬಳಿ ಡಿಂಕನಹಳ್ಳಿ ಗ್ರಾಮದ ವಾಸಿಯಾಗಿದ್ದು, ನಾನು ಪ್ರೌಢಶಾಲಾ ನಿವೃತ್ತ ವಿಜ್ಞಾನ ಶಿಕ್ಷಕನಾಗಿದ್ದು 33 ವರ್ಷ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ. ಆವಾಗಿನಿಂದಲೂ ಸಹ ವೃತ್ತಿನಲ್ಲಿ ಶಿಕ್ಷಕನಾಗಿದ್ದರೂ ಪ್ರವೃತ್ತಿನಲ್ಲಿ ನಾನು ಕೃಷಿಯನ್ನು ಹೆಚ್ಚು ಪ್ರೀತಿಸ್ತಾ ಇದ್ದೆ. ನಾನು 1.25 ಎಕರೆಯಲ್ಲಿ ಸಹಜ ಕೃಷಿಯಲ್ಲಿ ಅಡಿಕೆ, ತೆಂಗು, ವಿವಿಧ ಹಣ್ಣಿನ ಗಿಡಗಳು, ಅನೇಕ ಹಣ್ಣಿನ ಗಿಡಗಳು ಎಲ್ಲವನ್ನು ಸಂಯೋಜನೆ ಮಾಡಿ 25 ವರ್ಷದಿಂದಲೂ ಸಹ ಉಳುಮೆ ಮಾಡ್ದಂಗೆ ಕೃಷಿ ಮಾಡೋದು ಹೇಗೆ, ನಾನು ಭಾಳ ಜನ ರೈತರಿಗೆ ಸಲಹೆಗಳನ್ನ ಕೊಡ್ತಾಯಿದ್ದೆ. ಉಳುಮೆ ಮಾಡೋದ್ರಿಂದ ಉಳುಮೆ ಮಾಡಿದವರು ಉದ್ಧಾರ ಆಗೋದಿಲ್ಲ ಅಂತ. ಉಳುಮೆಯಿಂದ ಮಣ್ಣು ಸವಕಳಿ ಆಗುತ್ತೆ, ನೀರು ಅಪವ್ಯಯ ಆಗುತ್ತೆ ಅಂತ ನಾನು ಸಹಜ ಕೃಷಿನಲ್ಲಿ ಕೃಷಿ ಮಾಡ್ಕೊತ ಬರ್ತಾ ಇದ್ದಾಗ ಇಳುವರಿ ಒಂದು ಲಿಮಿಟಲ್ಲಿ ಇರ್ತಿತ್ತು. ಹೆಚ್ಚು ನಾನು ಗೊಬ್ಬರನ ಯೂಸ್ ಮಾಡೋದಿಲ್ಲ, ಸಹಜ ಕೃಷಿನಲ್ಲೇ ಮಾಡ್ತಾ ಬರ್ತಾಯಿದ್ದೆ. ಸ್ವಲ್ಪ ಪ್ರಮಾಣದಲ್ಲಿ ಜೀವಾಮೃತ, ಹಿಂಡಿ ಇಂಥವು ಕೊಟ್ಕೊಂಡು ಮಾಡ್ತಾ ಬರ್ತಾಯಿದ್ದೆ. ಆದರೆ ನೀರನ್ನ ಕೊಡ್ತಕ್ಕಂಥದ್ದು ತುಂಬ ಸಮಸ್ಯೆ ಆಗಿತ್ತು. ನಾನು ಇತ್ತೀಚಿನ ದಿನಗಳಲ್ಲಿ ವೆಂಕಟೇಶ್ರವರ ಇದನ್ನು ನೋಡಿದೆ, ಮಿಸ್ಟ್ ಇರಿಗೇಷನ್ ಸಿಸ್ಟಮನ್ನು ನೋಡಿ ನನಗೆ ತುಂಬ ಇಷ್ಟ ಆಯಿತು. ನಾನು 2 ಸಾರಿ ಅವ್ರನ್ನ ವಿಸಿಟ್ ಮಾಡಿ ಅದನ್ನ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ನೋಡಿ ಅವರಿಂದ ಅವರ ಅನುಭವವನ್ನು ಪಡ್ಕೊಂಡು ಅವ್ರ ಸಲಹೆ ಸೂಚನೆಯಂತೆ ನಾನು 1 ಎಕರೆಗೆ ಈಗ ಮಿಸ್ಟ್ ಇರಿಗೇಷನ್ನ ಅಳವಡಿಸಿದ್ದೀನಿ. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬರ್ತಾಯಿದೆ. ಅದು ಹೇಗೆ ವರ್ಕ್ ಆಗ್ತಾಯಿದೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೋದು. ಈಗ ಅದು ಹೆಚ್ಚು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾಯಿದೆ. ನನ್ನ 1.25 ಎಕರೆನಲ್ಲಿ 2 ಬೋರ್ ಇದ್ದು ಒಮ್ಮೆಗೆ 10 ಕುಂಟೆನಲ್ಲಿ ಇದು ವರ್ಕ್ ಆಗುತ್ತೆ. ಇದು ತುಂಬ ಎಫೆಕ್ಟಿವ್ ಆಗಿ ನೀರನ್ನು ಎಲ್ಲ ಸ್ಥಳಕ್ಕೂ ವಿತರಣೆ ಮಾಡುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತಕ್ಕಂಥದ್ದು ತುಂಬ ಖುಷಿಯ ವಿಷಯ. ಪ್ರತಿಯೊಬ್ಬ ರೈತರು ಇದನ್ನ ಅಳವಡಿಸ್ಕೋಬೇಕು. ಇದರಿಂದ ನೀರು ಉಳಿತಾಯ ಆಗೋದಲ್ದಲೇ ನಾವು ಡ್ರಿಪ್ಪು ಯಾವುದೇ ಸಿಸ್ಟಮ್ನಲ್ಲಿ ಇಲ್ಲಿವರೆಗೂ ವಿಜ್ಞಾನಿಗಳು ಚೌಕಾಕಾರವಾಗಿ ನೀರು ಬೀಳ್ತಕ್ಕಂಥ ಯಾವುದೇ ವ್ಯವಸ್ಥೆಯನ್ನು ಕಂಡುಹಿಡಿದಿರಲಿಲ್ಲ. ನನಗೆ ಇವರ ಈ ವ್ಯವಸ್ಥೆಯನ್ನು ನೋಡಿ ತುಂಬ ಖುಷಿಯಾಯಿತು. ನಾನು ಇದನ್ನ ಅಳವಡಿಸಿದ್ದೀನಿ. ಈಗ ಏಕಕಾಲದಲ್ಲಿ 1/2 ಎಕರೆ ನೆನೆಯುತ್ತೆ. ನೀವು ನೋಡ್ತಾ ಇರ್ಬೋದು, ಒಂದು ಬೋರ್ಗೆ ನೋಡಿ, ಈ ಕಡೆ 15 ಜೆಟ್ ಓಡ್ತಾ ಇದೆ, ಆ ಕಡೆ 15 ಜೆಟ್ ಓಡ್ತಾ ಇದೆ. ಒಟ್ಟು 30 ಜೆಟ್ಟು ಒಂದು ಬೋರ್ನಿಂದ ಓಡುತ್ತೆ. ಆ ಕಡೆ ಇನ್ನೊಂದು 30 ಜೆಟ್ ಓಡುತ್ತೆ ಇನ್ನೊಂದು ಬೋರ್ನಲ್ಲಿ. 2 ಬೋರ್ನ ಇದನ್ನ ನಾವು ಕನೆಕ್ಷನ್ ಹಾಕಬೇಕು, ಹಾಕಿಲ್ಲ. ಆದರೆ ಈಗ ಎಲ್ಲ ಸ್ವಲ್ಪ ಕೆಲಸ ಇದೆ. ಈಗ ನೀವು ನೋಡಿದಾಗ ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ಬೋದು. ಪ್ರತಿಯೊಬ್ಬ ರೈತರು ಇದನ್ನ ಅಳವಡಿಸ್ಕೋಬೇಕು, ಇದನ್ನು ಬಳಕೆ ಮಾಡ್ಕೋಬೇಕು. ಇದು ತುಂಬ ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸುತ್ತೆ ಅಂತ ನಾನು ನನ್ನ ಅನುಭವದಿಂದ ಹೇಳ್ತಾಯಿದ್ದೀನಿ. ನಾನು 1 ತಿಂಗಳಿಂದ ಇದನ್ನ ಅಳವಡಿಸ್ಕೊಂಡು ಇದೇ ಪದ್ಧತಿಯಲ್ಲಿ ನೀರನ್ನು ಕೊಡ್ತಾಯಿದ್ದೀನಿ. ಇದರಿಂದ ಗಿಡಗಳು ಹಸಿರಾಗಿದೆ ಅನ್ನೋದನ್ನ ಗಮನಿಸಿದ್ದೀನಿ. ಹಾಗೂ ವಾತಾವರಣದ ಉಷ್ಣತೆ ತುಂಬ ಅಂದರೆ ತುಂಬ, ಒಂದು 10 ಡಿಗ್ರಿ ಅಷ್ಟು ಕಡಿಮೆ ಆಗಿದೆ ಅಂತ ನನ್ನ ಅನಿಸಿಕೆ. ಇದು ನಮ್ಮ ಜಮೀನು ಅಲ್ದಲೇ ಆ ಕಡೆ ಈ ಕಡೆ ಒಂದು 50 ಅಡಿಯಷ್ಟು ಜಾಗದಲ್ಲೂ ಸಹ ವಾತಾವರಣ ತುಂಬ ಕೂಲಾಗಿದೆ. ಇಲ್ಲಿ ಈಗ ಇದು ಆನ್ ಆದಾಗ ಇದ್ರೊಳಗಡೆ ಬಂದರೆ ನಾವು ಎ ಸಿನಲ್ಲಿದ್ದಂಥ ಅನುಭವ ಆಗುತ್ತೆ. ಅದರಿಂದ ಎ ಸಿನಲ್ಲಿದ್ದಂಥ ಅನುಭವ ಆಗುತ್ತೆ. ಇದು ಇಲ್ದಿದ್ರೂ ಆಫ್ ಮಾಡಿದಾಗಲೂ ಸಹ ತೋಟದ ವಾತಾವರಣ ತುಂಬ ಕೂಲಾಗಿರುತ್ತೆ. ಇದನ್ನ ಆನ್ ಮಾಡಿದ ಮೇಲೆ, ಇದನ್ನು ಅಳವಡಿಸ್ಕೊಂಡ್ಮೇಲೆ ಅಡಿಕೆಯಲ್ಲಿ ಹಳ್ಳು ಭಾಳ ಉದುರ್ತಾ ಇತ್ತು. ಹೋದ ವರ್ಷ ಭಾಳ ಉದುರೋಗ್ಬಿಟ್ಟಿತ್ತು. ಈಗ ತುಂಬ ಹಳ್ಳು ಉದುರೋದು ನಿಂತಿದೆ. ಹಾಗೂ ಇನ್ನು ಮುಂದಿನ ಇಳುವರಿನಲ್ಲಿ ಇನ್ನೂ ಹೆಚ್ಚಾಗುತ್ತೆ ಅಂತಕ್ಕಂಥದ್ದನ್ನ ನಾನು ಗಮನಿಸಿದ್ದೀನಿ. ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಉದುರೋದು ಮಾತ್ರ ತುಂಬ ನಿಂತಿದೆ. ನೀವು ನೋಡ್ಬೋದು, ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾಯಿದೆ. ಮಿಸ್ಟು ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅನ್ನೋದನ್ನ ನೀವು ಸಹ ಗಮನಿಸಿ ನೋಡ್ಬೋದು. ಇದು ವೆಂಕಟೇಶ್ರವರ ಶ್ರಮ. ಅವ್ರು ಹೇಳ್ತಾಯಿದ್ರು 30 ವರ್ಷ ಶ್ರಮ ಹಾಕಿ ಇದನ್ನು ನಾನು ಅನ್ವೇಷಣೆ ಮಾಡಿದ್ದೀನಿ ಅಂತ.
ಅವರ ಅನ್ವೇಷಣೆ ಸಾರ್ಥಕ ಆಗಬೇಕು ಅಂತಂದರೆ ಹೆಚ್ಚೆಚ್ಚು ರೈತರು ಇದನ್ನು ಬಳಸ್ಕೋಬೇಕು, ಉಪಯೋಗಿಸ್ಕೋಬೇಕು. ಅವರು ಇದನ್ನು ಯಾವುದೇ ಸ್ವಾರ್ಥ ಇಲ್ಲದೇ ಎಲ್ಲರಿಗೂ ಕಲಿಸ್ಕೊಡೋದಕ್ಕೆ ತಯಾರಿದ್ದಾರೆ. ಅವರ ಅನುಭವವನ್ನು ಎಲ್ಲ ನಾವು ಉಪಯೋಗಿಸ್ಕೊಂಡು ಇದನ್ನು ಕೃಷಿನಲ್ಲಿ ಅಳವಡಿಸೋದ್ರಿಂದ ನೀರು ಉಳಿತಾಯ ಆಗುತ್ತೆ, ವಾತಾವರಣ ತಂಪಾಗೋದ್ರಿಂದ ಇಳುವರಿ ಹೆಚ್ಚಾಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತೇಳ್ಬಿಟ್ಟು ನಾನು 1 ತಿಂಗಳ ಅನುಭವವನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ನೀವು ನೋಡ್ಬೋದು, ಒಂದು ನಿರ್ದಿಷ್ಟ ಒಂದೆರಡು ಜೆಟ್ಟನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಆ ಜೆಟ್ನಿಂದ ನೀರು ಹೇಗೆ ಮಿಸ್ಟ್ ಆಗ್ತಾಯಿದೆ ಅನ್ನೋದನ್ನ ನೀವು ಗಮನಿಸ್ಬೋದು. ನೋಡಿ, ಒಂದೆರಡು ಜೆಟ್ಟನ್ನು ನಾನು ಕೇಂದ್ರೀಕರಿಸಿ ತೋರಿಸ್ತಾ ಇದ್ದೀನಿ. ತುಂಬ ಎಫೆಕ್ಟಿವ್ ಆಗಿ ಆಗ್ತಾಯಿದೆ. ಅದರಿಂದ ನೀವು ಇದನ್ನು ಅಳವಡಿಸ್ಕೋಬೋದು, ಎಲ್ಲ ಬಳಸ್ಕೋಬೋದು, ಎಲ್ಲ ರೈತರು ಬಳಸ್ಕೊಳ್ಳಿ ಅಂತ ಆಶಿಸ್ತಾ ನಾನು ನಿನ್ನೆ ತಾನೇ ಅವ್ರಿಗೆ ಒಂದು ಕೃತಜ್ಞತೆ ಹೇಳೋಣ ಅಂತ ಇಂಥ ಒಂದು ಸಿಸ್ಟಮನ್ನು ತಮ್ಮ ಶ್ರಮ ಹಾಕಿ ಇದನ್ನ ರೈತರಿಗೆ ಕೊಟ್ಟಿರೋದಕ್ಕೆ ಅವ್ರಿಗೊಂದು ಕೃತಜ್ಞತೆ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ನಿನ್ನೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಿ ಬಂದೆ. ನೀವೆಲ್ಲರೂ ಬಳಸ್ಕೊಳ್ಳಿ, ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನೀವು ನೋಡ್ಬೋದು, ಯಾವುದೇ ಜೆಟ್ಟನ್ನು ನೋಡ್ಬೋದು, ಒಂದು ಸಿಂಗಲ್ ಜೆಟ್ಟನ್ನು ನೋಡ್ಬೋದು, ಪೂರ್ತಿ ಹೇಗೆ ಓಡುತ್ತೆ ಅನ್ನೋದನ್ನು ನೋಡ್ಬೋದು, ಗಮನಿಸ್ಬೋದು. ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾಯಿದೆ ಅಂತಕ್ಕಂಥದ್ದನ್ನ ನಾನು ಅನುಭವದಿಂದ ನಿಮಗೆ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಇದನ್ನ ಅಳವಡಿಸ್ಕೊಂಡು ಅವರ ಶ್ರಮ ಸಾರ್ಥಕ ಆಗಲಿ ಅಂತ ಆಶಿಸ್ತಾ ನಾನು 2 ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.